ಇನ್ನು ಗುಟ್ಕಾ ಪ್ರಿಯರಿಗೆ ಸರ್ಕಾರ ಶಾಕ್ ಕೊಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಶುರು ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಪಾನ್ ಮಸಾಲಾ ಗುಟ್ಕಾ ಬ್ಯಾನ್ ಆಗಬಹುದಾ? ಆಹಾರ ಸುರಕ್ಷತಾ ಇಲಾಖೆಯಿಂದ ಸ್ಪೆಷಲ್ ಡ್ರೈವ್ ಶುರುವಾಗಿದೆ. ರಾಜ್ಯದಾದ್ಯಂತ ಸ್ಯಾಂಪಲ್ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಗುಟ್ಕಾ ಪಾನ್ ಸ್ಯಾಂಪಲ್ಸ್ ಅನ್ನ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಇವತ್ತಿನಿಂದ ಆಹಾರ ಅಧಿಕಾರಿಗಳು ಸ್ಯಾಂಪಲ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಪಾನ್ ಗುಟ್ಕಾಗಳಲ್ಲಿ ಡ್ರಗ್ಸ್ ಸೇರ್ತಿರತಕ್ಕಂಥ ಆರೋಪ ಕೇಳ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಕಡೆ ಡ್ರಗ್ಸ್ ಕಂಡು ಬಂದ ಹಿನ್ನೆಲೆಯಲ್ಲಿ ಪಾನ್ ಹಾಗೂ ಗುಟ್ಕಾ ನಿಷೇಧ ಮಾಡುವಂತ ಒಂದು ಸಾಧ್ಯತೆ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಪಾನ್ ಮಸಾಲಾ ಗುಟ್ಕಾ? ಗುಟ್ಕಾ ಬ್ಯಾನ್ಗೆ ಮೊದಲ ಹೆಜ್ಜೆ ಇಟ್ಟಂತ ರಾಜ್ಯ ಸರ್ಕಾರ. ಆಹಾರ ಸುರಕ್ಷತಾ ಇಲಾಖೆಯಿಂದ ಸ್ಪೆಷಲ್ ಡ್ರೈವ್ ಶುರುವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಈ ಸ್ಪೆಷಲ್ ಡ್ರೈವ್ ಅನ್ನು ಶುರು ಮಾಡಿದ್ದಾರೆ ಅಧಿಕಾರಿಗಳು. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಪಾನ್ ಹಾಗೂ ಗುಟ್ಕಾ ಇದೆ ಎಲ್ಲವನ್ನ ತೆಗೆದುಕೊಂಡು ಬಂದು ಸ್ಯಾಂಪಲ್ ಸಂಗ್ರಹಿಸಿ ವೆರಿಫೈ ಮಾಡ್ತಾ ಇದ್ದಾರೆ. ಇದರಲ್ಲಿ ಡ್ರಗ್ಸ್ ಮಿಕ್ಸ್ ಆಗಿದೆಯಾ, ಮಿಕ್ಸ್ ಆಗಿರತಕ್ಕಂಥ ಚಾನ್ಸಸ್ ಇದೆಯಾ? ಬೈ ಚಾನ್ಸ್ ಮಿಕ್ಸ್ ಆದರೆ ತಕ್ಷಣ ಬ್ಯಾನ್ ಆಗೋದಂತೂ ಖಂಡಿತ. ಯಾಕೆಂತ ಹೇಳಿದ್ರೆ ಎಲ್ಲೆಲ್ಲಿ ಮಿಕ್ಸ್ ಆಗಿರುತ್ತೋ, ಎಲ್ಲೆಲ್ಲಿ ಸಪ್ಲೈ ಆಗಿರುತ್ತೋ, ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ಹರಡಿರುತ್ತೆ. ಅದು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತಾರೆ. ನಂತರ ಮತ್ತೆ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಅದನ್ನ ರಿಲೀಸ್ ಮಾಡಬಹುದು. ಅದು ನೋ ಗ್ಯಾರಂಟಿ.